1000 ಹೆಜ್ಜೆ ಹಿಂದೆ ಓಡ್ತಾರಂತೆ ಸೈನಿಕ ಅಂದ್ರೆ ಯುದ್ಧದಲ್ಲಿ. ಇವತ್ತೇನಾಗಿದೆ? ಬೆಳಗಾವಿ ಅಧಿವೇಶನ ನಡೆಸ್ತಾ ಇದ್ದೀನಿ, ನಾಯಕತ್ವ ನಾನು ಹೇಳ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಏನೋ ಬೇಕು, ನಾಯಕತ್ವ ಇದ್ರೆ ಮಾತ್ರ ಇಲ್ಲಿ ಪರಿಹಾರ ಕಂಡುಕೊಳಕ್ಕಾಗೋದು. ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ, ನನ್ನ ಕಣ್ಣೆದುರಿಗೆ ಕೂತಿದ್ದಾರೆ. ನೆನ್ನೆನೂ ನನಗೆ ಸಿಕ್ಕಿ ನಿಮ್ಮ ಚೇಂಬರಲ್ಲಿ ಬಂದಿದ್ನಲ್ಲ, ಯಾಕಪ್ಪ ಸಣ್ಣಗಾಗಿದೆಯಾ, ನಾಟಿ ಕೋಳಿ ತಿನ್ನು ಅಂದ್ರು ನನಗೆ ನಿಮ್ಮ ಚೇಂಬರ್ ಬಂದಾಗ. ನಾನು ಇಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೀನಿ, ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಅದು ಬೇರೆ ಪ್ರಶ್ನೆ. ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ. ಒಬ್ಬ ಕಾಂಗ್ರೆಸ್ MLC ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಆಯ್ತು, ಇರ್ಲಿ, ಯಾಕೆ ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು. ಇರಬೇಕಲ್ಲ, ನಾಯಕತ್ವ ಇರಬೇಕಲ್ಲ. ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ, ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ? ನಾವ್ಯಾವ ಪ್ರಶ್ನೆನೇ ಮಾಡಿಲ್ಲ. ನಾವು ನಾಯಕತ್ವ ಹೇಳಿದ್ದಾರೆ ಅಂತ ಏನು ಹೇಳಪ್ಪ, ಅದನ್ನ ಹೇಳಿದ್ದಾರೆ. ನಾನು ನಿದ್ದೆ ಮಾಡಿದ್ದೆ, ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ. ನಾನು ಟ್ವೀಟ್ ಅವನ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ. ಇನ್ನೊಂದು ಕೈ ತಪ್ಪು, ಪ್ರಿಂಟ್ ತಪ್ಪು ಅಂತ ಇನ್ನೊಂದರ ಬಂದೈತೆ. ಯಾವ್ದು ಸರಿ ಅಂತ ನನಗೆ ಗೊತ್ತಿಲ್ಲ ಸರ್, ನೀವು ಅವ್ರ ಕರೆದು ಕೇಳ್ಬೇಕು, ನಿಮ್ಮ ಅಧಿಕಾರ. ಯಾಕೆ ನಾನು ಹೇಳೋದು, ಅವಶ್ಯಕತೆ ಇದೆಯಾ ಸರ್ ಇದು? ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ, ಅದೇ ಉತ್ತರ ಕರ್ನಾಟಕ, ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತತೆ. ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಕೂತ್ಕೋ, ನಾನು ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಬುದ್ಧಿ ಮಾಡ್ಬೋದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದೆ ಮಾತಾಡ? ನಾನು ಅಶೋಕ್ ಅವರ ನಾನು ಹೇಳ್ತೀನಪ್ಪ, ಎದ್ ನಿಂತ್ಕೊಂತ ಒಂದೇ ನಿಮಿಷ ಮಾತಾಡಲ್ಲ. ನಾನು ಹೇಳೋದು, ಈಗ ನಾನು ನೋಡಿದ್ದೆ, ನಾವು ದೇಶದ ಬಗ್ಗೆ, ನಮ್ಮ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲ, ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲ, ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟು. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ. ಒಂದೇ ಒಂದು ಇವತ್ತು ಇಲ್ಲಿ ನಿಮ್ ಪರವಾಗಿ ಹೇಳಿದ್ರಿ, ಸ್ವಾಮಿ ನಿಷ್ಠೆ ಅಂತ ಹೇಳಿದ್ರಲ್ಲ. ಒಂದು ಸ್ವಾಮಿ ನಿಷ್ಠೆ ಇಲ್ಲ ಸಭಾಧ್ಯಕ್ಷ, ಒಂದು ಎಕ್ಸ್ಪ್ಲನೇಷನ್ ಕೊಡ್ಲ ಪ್ಲೀಸ್ ಅಶೋಕಣ್ಣ. ಸಭಾಧ್ಯಕ್ಷ, ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷರ, ನಾಯಕತ್ವ ಏನಾದರೂ ಚೇಂಜ್ ಇದೆಯಾ, ಅಹಿಂದ ವರ್ಗದ ನಾಯಕರು ಯಾರಾಗಬೇಕು, ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳೋರೆ ಅಂತ ಹೇಳುದು ಸರ್. ಅದು ಕೇಳಿದೆ ಸಭಾಧ್ಯಕ್ಷರ. ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. ಗಟ್ಟಿಮುಟ್ಟಾಗಿ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ನಮ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷರ ಈ ತರ ಸರ್ಕ್ಯಾಸ್ಟಿಕ್ ಆಗಿ
ಆಯ್ತಪ್ಪ. ಅಲ್ಲ ಹಂಗಾದ್ರೆ ವಿಜೇಂದ್ರ ಕೆಲಸ ಮಾಡ್ತಾವ ಸುಮ್ಮನೆ ಎಲ್ಲ ಸರ್ ಮಾನ್ಯ ಕನ್ಕ್ಲೂಡ್ ಅವ್ರಿಗೆ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಕಂಡ ಮಾಡ್ದಾನಪ್ಪ. ಅಲ್ಲ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಅಲ್ಲ ಒಂದ್ ನಿಮಿಷ ಕನ್ಕ್ಲೂಡ್ ಅದಕ್ಕಿಂತ ಪದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಗುರು ಹೌದು ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ಸುಮ್ನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ಅಣ್ಣ ತಮ್ಮಂದಿರ ತರ ಅವ್ರೆ ಅಂದ್ರೆ ನಗ್ತಾರಲ್ಲ, ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಂಗ ನೋಡ್ಕೊಂಡ್ರಿ ನಮ್ಮದ್ ಬಿಡಿ, ನಾವು ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ ಸಭಾಧ್ಯಕ್ಷರೇ. ಯಾವ ರೀತಿ ಇರ್ತದೆ ಅಧಿಕಾರ ಇರ್ಲಾರ್ದೇ ಇಂತ 100 ಗುಂಪಾಗಿತ್ತೆ. ಚರ್ಚೆ ಬೇಡ. ಉಪಮುಖ್ಯಮಂತ್ರಿಗಳು ಒಂದೇ ಕಡೆ ಊಟ ಮಾಡಿದ್ರು ನಿಮಗೆ ನಿಮಗೆ ಎಲ್ಲ ನಿಮ್ಮೆಲ್ಲ ನೋಡಕ್